ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ಎದ್ದು ಒಂದು ಹಾಫ್ ಆನ್ ಅವರ್ ಆಯ್ತಷ್ಟೇ. ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದೆ. ಇನ್ನು ಫ್ರೆಶ್ ಅಪ್ ಆಗಿ ಅದಾದಮೇಲೆ ನನಗೆ ಬೆಳಗ್ಗೆ ಮಾರ್ನಿಂಗೇ ನಾನು ತಲೆನ ಬಾಚ್ಕೋತೀನಿ. ಬಿಕಾಸ್ ತಲೆ ನೈಟೆಲ್ಲ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಡಿರ್ತೀನಲ್ಲ, ಚೆನ್ನಾಗಿ ನೆಂದಿರುತ್ತೆ. ಹಾಗೇ ನಾಳೆ ನಾನು ತಲೆ ವಾಶ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಬಿಫೋರು ಎಣ್ಣೆನ ಹಚ್ಕೊಂಡು ಒಂದು ಫುಲ್ಲು ಡೇ ಬಿಟ್ಟಿರ್ತೀನಿ. ಅದಾದಮೇಲೆ ಮಾರ್ನಿಂಗ್ ಮತ್ತೆ ತಿರ್ಗಾ ಸ್ವಲ್ಪ ಎಣ್ಣೆನ ಹಚ್ಕೊಂಡು ತಲೆನ ನೀಟಾಗಿ ಬಾಚ್ಕೋತೀನಿ. ಹಾಗಾಗಿ ಏನಾಗುತ್ತೆ ಅಂದರೆ ನನ್ನ ಹೇರು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಎಷ್ಟೋ ಜನ, ಸಿಕ್ಕಾಪಟ್ಟೆ ಜನ ನನಗೆ ಕೇಳಿದ್ದಾರೆ, ನಿಮ್ಮ ಹೇರ್ಸು ಸ್ಟ್ರೇಟ್ ಇದೆ, ಬ್ಲ್ಯಾಕ್ ಇದೆ, ಕರ್ಲಿ ಇದೆ, ತುಂಬ ಚೆನ್ನಾಗಿದೆ, ಇದು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇವಾಗ ಬೆಳೆಸೋದು ಎಷ್ಟು ಕಷ್ಟ ಇದೆಯೋ, ಬೆಳೆಸಿದ್ದ ಹೇರನ್ನು ನೀಟಾಗಿ ಇಟ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಇದೆ. ಯಾಕಂದರೆ ಹೆಂಗೆ ಬೇಕು ಹಂಗೆ ನಾವು ಅದನ್ನು ಹಿಕ್ಕಕ್ಕಾಗಲ್ಲ. ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಹಿಕ್ಕೋಬೇಕಾಗತ್ತೆ. ಕೆಲವರು ಪರ ಅಂಥೇಳಿ ಹಿಕ್ಕೊಂಡ್ಬಿಡ್ತಾರೆ. ಆ ಥರ ಮಾಡೋದ್ರಿಂದ ಏನು ಹೇರು ಡ್ಯಾಮೇಜ್ ಆಗುತ್ತೆ. ಓಕೆನಾ? ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀಟಾಗಿ ಟೈಮ್ ತೊಗೊಂಡು ಈ ಥರ ಇಕ್ಕೋಬೇಕಾಗುತ್ತೆ. ಇದರಿಂದ ನಮ್ಮ ಹೇರ್ ತುಂಡಾಗೋದಾಗಲಿ ಅಥವಾ ಜಾಸ್ತಿ ಈ ಥರ ಕೆಲವೊಬ್ಬರಿಗೆ ತುಂಬ ಜಿಗಿಟಾಗಿರುತ್ತೆ, ಆ ಥರ ಏನಾಗಲ್ಲ. ಬೆಳಗ್ಗೆ ಮಾರ್ನಿಂಗು ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ಹಿಕ್ಕೊಂಡು ನಾವೇನು ತುರ್ಬಾ ಕಟ್ತೀವಲ್ಲ, ಈ ಥರ ಕಟ್ಟೋದ್ರಿಂದ ಕೂದಲೇನಾಗುತ್ತೆ ಅಂದರೆ ಸ್ಮೂತ್ ಆಗುತ್ತೆ. ಆಮೇಲೆ ಸ್ಟ್ರೇಟ್ ಆಗೋದಕ್ಕೆ ಜಾಸ್ತಿ ಏನು ಹೇರ್ ಡ್ರೈಯರು ಅದು ಇದು ಏನು ಮಷಿನ್ ಬಳಸ್ತೀವಲ್ಲ, ಅದೇನು ಬಳಸೋ ಅವಶ್ಯಕತೆ ಇಲ್ಲ. ಆ ಥರ ಇಟ್ಕೊಂಡು ನೀಟಾಗಿ ತುರ್ಬಾನ ಕಟ್ಟಬೇಕು. ಇದರಿಂದ ಏನಾಗುತ್ತೆ ಅಂದರೆ ಏನು ಹೇರ್ಸ್ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಹಾಗಾಗಿ ಸಾಫ್ಟ್ ಆಗೇನಂತೆ ಸ್ಟ್ರೇಟಾಗಿ ಬೆಳೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆನಾ? ಕೆಲವೊಂದು ಚಿಕ್ಕ ಪುಟ್ಟದು ನಮ್ಗೆ ಗೊತ್ತಿರೋಂಥದ್ದು ಫಾಲೋ ಮಾಡಿದ್ರೆ ಸಾಕು. ನಮಗೆ ಡಾಕ್ಟರ್ ಹತ್ರ ಹೋಗಿ ಸಜೆಷನ್ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ. ಮನೆಯಲ್ಲೇ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡ್ರೆ ಸಾಕು, ಹೇರು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಓಕೆ, ನಾನು ಲಾಸ್ಟ್ ಇಯರು ಹೇರ್ ಕಟ್ ಮಾಡಿಸಿದ್ದೆ, ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಬಂದುಬಿಟ್ಟಿದೆ. ನಾನು ಯಾವಾಗ ಮಾಡಿಸ್ತೀನಲ್ವ, ಆವಾಗ ಮಾಡಿಸ್ದಾಗೆಲ್ಲ ಸ್ವಲ್ಪ ಲೆಂತು ಅದು ಇದು ನೋಡ್ಕೊಂಡಿರ್ತೀನಿ. ಗ್ರೋ ಮಾತ್ರ ತುಂಬ ಚೆನ್ನಾಗಿದೆ. ಅಷ್ಟು ಬೇಗನೆ ಬಂದುಬಿಡುತ್ತೆ ನನಗೆ ಹೇರ್ಸ್ ಅಂತ. ಹಾಗಾಗಿ ತುಂಬ ಜನ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿರುತ್ತೆ ಅಂತ. ಇವನ್ ನಮ್ಮ ತಂಗಿ ಕೂಡ, ನೀನು ಹೇರು ತುಂಬ ಲೆಂತ್ ಆಗಿದೆ, ಸ್ವಲ್ಪ ಇವಾಗ ಶಾರ್ಟ್ ಮಾಡಿಸ್ಕೊ ಅಂಥೇಳಿ ಹೇಳಿದ್ಲು. ನೋಡೋಣ, ಯಾಕಂದರೆ ಬೆಳೆಸೋದು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿರ್ತೀವಿ, ಅದನ್ನು ಕಟ್ ಮಾಡೋದು ತೆಗೆಯೋದಿದೆಯಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅವಳು ಹೇಳೋ ಪ್ರಕಾರ ನಿನಗೆ ಮತ್ತೆ ಗ್ರೋ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಬೇರೆ ಬೇರೆ ಹೇರ್ ಸ್ಟೈಲನ್ನ ಟ್ರೈ ಮಾಡಿ ನೋಡು, ಚೆನ್ನಾಗಿ ಅನಿಸುತ್ತೆ ನಿನಗೆ ಅಂತ ಹೇಳ್ತಾ ಇರ್ತಾಳೆ. ಹಾಗಾಗಿ ನೋಡೋಣ, ಮತ್ತೆ ತಿರ್ಗಾ ಹೇರ್ ಕಟ್ಟಿಂಗನ್ನು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಶಾರ್ಟಾಗಿ ಮಾಡಿಸ್ಕೊಳ್ಳೋಣ, ಹೆಂಗಿರುತ್ತೆ ಲುಕ್ಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಮನೆಯಲ್ಲಿ ನನ್ನ ಹೇರ್ ಕಟ್ಟಿಂಗ್ ಮಾಡಿಸ್ಕೋಬೇಕು ಅಂದರೆ ಎಲ್ಲರನ್ನ ಕೇಳಲೇಬೇಕು. ನನ್ನ ಒಪಿನಿಯನ್ ಜೊತೆ ಅವ್ರ ಒಪಿನಿಯನ್ ಇರಬೇಕು. ಅವಾಗ ನನಗೂ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಹಾಗಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ಹೇರ್ ಸ್ಟೈಲು. ನೋಡೋಣ. ಓಕೆ, ಇನ್ನು ನಂದಂತೂ ಇನ್ನೂ ಸ್ನಾನ ಆಗಿಲ್ಲ. ಮಾರ್ನಿಂಗ್ ಸ್ವಲ್ಪ ಕೆಲವೊಂದು ಸಾರಿ ಬೇಗನೆ ಮಾಡಿರ್ತೀನಿ, ಕೆಲವೊಂದು ಸಾರಿ 1 ಅವರ್ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಬೇರೆ ಬೇರೆ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಟೈಮ್ ಕೆಲವೊಂದು ಸಾರಿ ಶಾರ್ಟೇಜ್ ಇರುತ್ತಲ್ವ. ಬೆಳಗ್ಗೆ ಬೇಗ ಇದ್ದರೆ ಬೇರೆ ಬೇರೆ ತಿಂಡಿನ ಮಾಡಿರ್ತೀನಿ, ವೆರೈಟೀಸು. ಇಲ್ಲದೆ ಹೋದರೆ ರೆಗ್ಯುಲರ್ಸ್ ಏನು ಮಾಡಿರ್ತೀನೋ ಅದನ್ನೇ ಮಾಡ್ತೀನಿ. ಇನ್ನೊಂದು ಸ್ನ್ಯಾಕ್ಸು, ಆಮೇಲೆ ಈ ಜಾಸ್ತಿ ಟಿಫಿನ್ಸ್ ಒಳಗಡೆ ಉಪ್ಪಿಟ್ಟು ಅದು ಇದು ಏನೂ ಮಾಡೋಂಗಿಲ್ಲ. ಚಪಾತಿ ಬಿಟ್ಟರೆ ರೊಟ್ಟಿ, ಆಮೇಲೆ ರೈಸ್ನಲ್ಲಿ ವೆರೈಟೀಸ್, ಆಮೇಲೆ ರೊಟ್ಟಿಯಲ್ಲಿ ವೆರೈಟೀಸು, ಚಪಾತಿಯಲ್ಲಿ ವೆರೈಟೀಸ್, ಈ ಥರ ಅಷ್ಟೇ ಮಾಡಬೇಕಾಗುತ್ತೆ. ಹಾಗಾಗಿ ಅಪ್ಪು ಹೇಳ್ತಿರ್ತಾನೆ, ಡೈಲಿ ಬರೀ ರೊಟ್ಟಿ ಚಪಾತಿ ರೈಸು ತಿಂದು ತಿಂದು ನನಗಂತೂ ಬೇಜಾರಾಗ್ಬಿಟ್ಟಿದೆ, ಬೇರೆ ಬೇರೆ ಏನಾದರೂ ಕಟ್ಟು ಅಂತ. ಬಟ್ ಅಲ್ಲೋ ಇಲ್ಲ ಅಲ್ಲ, ಕಟ್ಟೋಕ್ಕಾಗಲ್ಲ. ಕಟ್ಟಿದ್ರೆ ಹಾಗೆ ಡೈರಿಯಲ್ಲಿ ಬರೆದು ಕಳಿಸ್ಬಿಡ್ತಾರೆ, ಇಲ್ಲದೆ ಹೋದರೆ ಮೆಸೇಜ್ ಹಾಕಿಬಿಡ್ತಾರೆ, ಕಾಲ್ ಹಚ್ಚಿಬಿಡ್ತಾರೆ. ಕಾಲ್ ಹಚ್ಚಿದ ತಕ್ಷಣ ಅದು
ಅವ್ರಿಗೇನು ಹೇಳಬೇಕು, ಅವ್ರದ್ದು ಎಲ್ಲ ಒಳ್ಳೆಯದಕ್ಕೆ ಹೇಳ್ತಿರ್ತಾರಲ್ವ. ಹಾಗಾಗಿ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಂದು ಬ್ರೇಕ್ಫಾಸ್ಟಿಗೆ ಏನು ಬೇಕೋ ತಿಂಡಿಗೆ ಅದನ್ನು ನಾನು ಈ ಥರ ಒಂದಿಷ್ಟು ಸ್ಟೋರೇಜ್ ಬಾಕ್ಸ್ಗಳನ್ನು ತೊಗೊಂಬಂದಿದ್ದೀನಿ ಗ್ಲಾಸ್ದು. ಅದರೊಳಗಡೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಪಟ ಪಟ ನನಗೆ ಸಿಗಬೇಕು. ಹಾಗಾಗಿ ಇದು ನಾನು ಲಾಸ್ಟ್ ಟೈಮ್ ಶಾಪಿಂಗ್ ಹೋದಾಗ ಕೆಲವೊಂದು ಗ್ಲಾಸ್ದು ಏನು ಬಾಕ್ಸಸ್ಗಳನ್ನು ತೊಗೊಂಬಂದಿದ್ದೆ. ಇದು ರೌಂಡ್ ಇದೆ ಅಲ್ವಾ, ಕೆಲವೊಂದು ಚೌಕಿದೆ, ಆ ಥರ ತೊಗೊಂಡು ಬಂದಾಗ ಅದರೊಳಗಡೆ ಹಾಕಿ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. ಎಷ್ಟು ಬೇಕೋ ಅಷ್ಟು, ಬೇಕಾದಾಗ ಕಡಿಮೆದಾಗಿ ಯೂಸ್ ಮಾಡ್ಕೋಬೋದು. ಇನ್ನೊಂದು ಈ ಥರ ಗ್ಲಾಸ್ಗಳನ್ನು ಬಳಸೋದ್ರಿಂದ ಒಳಗಡೆ ಇರುವಂತಹ ಪ್ರತಿಯೊಂದು ಕಾಳುಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಥರ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು, ನನಗೆ ಇಡೋದಕ್ಕೆ ಜಾಗ ತುಂಬ ಕಡಿಮೆ ಇದೆ ಕಿಚನಲ್ಲಿ. ಏನೇ ತೊಗೊಂಡು ಬಂದ್ರೂ ಎಲ್ಲಿ ಇಡಬೇಕು ಅನ್ನೋದೊಂದು ಟೆನ್ಷನು. ಹಾಗಾಗಿ ನಾವು ಗಡಿಬಿಡಿಯಲ್ಲಿ ಸ್ವಲ್ಪ ನೋಡಿಕೊಂಡು ಮನೇನ ಹಿಡಿಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಅರ್ಜೆಂಟಲ್ಲಿ ಹಿಡಿದ್ವಿ. ಹಾಗಾಗಿ ಸೊ ಚಿಕ್ಕ ಮನೆ ಆಗಿಬಿಟ್ಟಿದೆ. ಎಲ್ಲನೂ ಕೂಡ ಕೆಲವೊಂದು ಐಟಮ್ಸ್ಗಳು ಏನು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಇಡೋದಕ್ಕೆ ಜಾಗನೇ ಸಾಕಾಗಲ್ಲ. ಹಾಗಾಗಿ ಕೆಲವೊಂದು ಐಟಮ್ಸನ್ನು ನಾನು ಏನು ತೊಗೊಂಡಿಲ್ಲ, ತುಂಬ ಇಷ್ಟ ಇರುವಂಥದ್ದು. ಮತ್ತು ನೆಕ್ಸ್ಟ್ ಬೇರೆ ಥರ ಮನೇನ ಶಿಫ್ಟ್ ಮಾಡಿದ್ವಿ ಅಂತಂದರೆ ಮನೆಗೆ, ಅಲ್ಲಿ ನೋಡ್ಕೊಂಡು ತರೋಣ ಅಂತ. ಇನ್ನು ನಮ್ಮ ಅತ್ತೆಗಂತೂ ಬೆಳಗ್ಗೆ ತಿಂಡಿ ಎಲ್ಲ ಆಯ್ತಲ್ಲ, ಆರಾಮ್ಸೆಯಾಗಿ ಮಲ್ಕೊಂಡಿದ್ದಾರೆ. ಗೊರಕೆ ಬೇರೆ ಹೊಡಿತಾ ಇದ್ದಾರೆ ಬೆಳಗ್ಗೆ ಎದ್ದು. ಇನ್ನು ಅವ್ರ ಕೆಲಸ ಏನಿರುತ್ತೆ, ಏನೂ ಇರಲ್ಲ ಅಲ್ವಾ, ಆಪ್ರೇಷನ್ ಆಗಿಬಿಟ್ಟಿದೆ. ಹಾಗಾಗಿ ಆರಾಮ್ಸೆಯಾಗಿ ರೆಸ್ಟ್ ಮಾಡ್ತಾಯಿದ್ದಾರೆ. ತಿಂಡಿ ಎಲ್ಲ ಆಯಿತು ಅವ್ರದ್ದು. ಇನ್ನು ನಂದು ಕೂಡ ಸ್ನಾನ ಎಲ್ಲ ಆಯಿತು. ಅದಾದಮೇಲೆ ಕೆಲವೊಂದು ಬಾಕ್ಸ್ಗಳಲ್ಲಿ ಹಾಕಿಟ್ಟಿದ್ದೀನಲ್ವ ಕೆಲವೊಂದು ಕಾಳುಗಳನ್ನು, ಅದನ್ನು ಕೂಡ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಸಾಸು. ಪ್ರತಿ ಸರ್ತಿ ಒಂದು ಸಾರಿ ನಾವು ಸಾಸ್ ಇರೋಂಥ ಗ್ಲಾಸನ್ನು ತರಿಸ್ಕೊಂಡ್ರೆ ಸಾಕು. ಆಮೇಲೆ ಪ್ರತಿ ಸಾರಿ ಅದನ್ನೇ ತರಬೇಕು ಅಂತ ಇಲ್ಲ. ಈ ಥರ ಲೂಸ್ ಪಾಕೆಟೆಲ್ಲ ಸಿಗುತ್ತೆ. ಗ್ಲಾಸ್ನಲ್ಲಿ ಏನಾಗುತ್ತೆ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಆ್ಯಂಡ್ ಗ್ಲಾಸ್ ಪ್ರೈಸ್ ಕೂಡ ಅದರೊಳಗಡೆ ಮೆನ್ಷನ್ ಆಗಿರುತ್ತೆ. ಸೊ ಆ ಥರ ತರೋದಕ್ಕಿಂತ ನಾನು ಈ ಥರ ಗ್ಲಾಸ್ಗಳು ಇತ್ತು ಅಂದರೆ ಸಪ್ರೇಟ್ ಆಗಿರುವಂಥದ್ದು ಸಾಸನ್ನು ತೊಗೊಬಂದು ಅದಕ್ಕೆ ಫಿಲ್ ಮಾಡ್ತೀನಿ. ಸೊ ಈ ಥರ ಫಿಲ್ ಮಾಡಿ ಇಟ್ಟನೆ ಅಂದರೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನಾವು ಸೇಮ್ ಅಲ್ಲಿ ತೊಗೊಂಡು ಬರ್ತೀವಲ್ಲ ಪ್ಯಾಕೇಜ್, ಆ ಥರನೇ ಅನಿಸುತ್ತೆ, ನೀಟಾಗಿ ಕಾಣಿಸುತ್ತೆ ನೋಡಿ. ನಾನು ಆ್ಯಕ್ಚುಲಿ ಇದರೊಳಗಡೆ ಒಂದು ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಇದರೊಳಗಡೆ ಒಂದು ಸಾಸ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅದಕ್ಕೆ ಮತ್ತೆ ನೆಕ್ಸ್ಟ್ ಬೇರೆದು ಯಾವುದಾದ್ರೂ ಬಾಕ್ಸಸ್ ಅಥವಾ ಗ್ಲಾಸ್ ಪೀಸ್ ಇರುತ್ತಲ್ವ ಅದರೊಳಗಡೆ ಫಿಲ್ ಮಾಡಿದ್ರಾಯಿತು. ಇದು ಎರಡು ಬೇಕು, ಅಪ್ಪು ಅಮ್ಮಗೆ ಎರಡು ಬೇಕು. ನನ್ನ ಮಗಳಿಗೆ ರೆಡ್ ಇಷ್ಟ ಆಗುತ್ತೆ ಪ್ಯಾಕ್ ಇರೋದು, ಅವನಿಗೆ ಯೆಲ್ಲೋ ಕಲರ್. ತುಂಬ ಜಗಳ ಆಡ್ತಾರೆ. ಇಷ್ಟು ಜಗಳ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಏನೇ ತೊಗೊಂಡು ಬಂದ್ರೂ ಎರಡು ತೊಗೊಂಬರ್ಬೇಕು, ಅಂದರೆ ಅದು ಕಲರಲ್ಲಿ ವ್ಯತ್ಯಾಸ ಆಗಿರಬೇಕು. ಕೆಲವೊಂದು ಲೇಡೀಸ್ಗೆ ಏನು ಇಷ್ಟ ಆಗುತ್ತೋ ಕಲರ್ಗಳು, ಅದು ಅಪ್ಪುಗೆ ಇಷ್ಟ ಆಗಲ್ಲ. ಹಾಗಾಗಿ ಅವನಿಗೆ ಸಪ್ರೇಟು ಇವಳಿಗೆ ಸಪ್ರೇಟು ಈ ಥರ ಮಾಡಬೇಕಾಗಿದೆ ಇವಾಗ ಸದ್ಯದ ಪರಿಸ್ಥಿತಿ. ಹೇಳಬೇಕು ಅಂದರೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮನೇಲಿ ಇದೇ ರೀತಿ ಇದ್ದರು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ನಾನು ಸ್ವಲ್ಪ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಅವ್ರನ್ನ ಚೇಂಜ್ ಮಾಡೋಕ್ಕೆ ಹೋಗ್ತೀನಿ. ಏನಾಗುತ್ತೆ ಅಂದರೆ ಅವ್ರನ್ನ ಚೇಂಜ್ ಮಾಡೋಕ್ಕೋಗಿ ನಾನೇ ಚೇಂಜ್ ಆಗಿರ್ತೀನಿ. ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತೂ. ಏನೇ ತೊಗೊಂಡು ಬಂದರೂ ಎರಡೆರಡು ತೊಗೊಂಬರ್ಬೇಕಾ. ಆಮೇಲೆ ಕಲರು, ಆಮೇಲೆ ಸ್ವಲ್ಪ ಬಟ್ಟೆಯಲ್ಲಿ ಕಲರು ಪಿಂಕು, ಆಮೇಲೆ ರೆಡ್ಡು, ಕೆಲವೊಂದು ಏನೋ ಅವನಿಗೆ ಇಷ್ಟ ಆಗಲ್ಲ. ಲೈಟ್ ಕಲರ್ ಇರಬೇಕು, ಆಮೇಲೆ ತುಂಬ ಹೆವಿ ಇರಬಾರ್ದು, ಆಮೇಲೆ ತುಂಬ ಡೀಸೆಂಟ್ ಆಗಿರಬೇಕು. ಕೆಲವೊಂದು ಡ್ರೆಸ್ಗಳೆಲ್ಲ ತೊಗೊಂಬಂದಿದ್ದೀನಿ, ಬಟ್ ಅದ್ರ ಮೇಲೆಲ್ಲ ಫ್ಲವರ್ಸು ಅದು ಇದು ಎಲ್ಲ ಡಿಸೈನ್ಸ್ ಇರುತ್ತಲ್ಲ, ಆ ಥರದ್ದು ಬಟ್ಟೆನ ಹಾಕ್ಕೊಳ್ಳೋದಿಲ್ಲ. ಟೀ ಶರ್ಟ್ ಇರಬೇಕು, ಪ್ಲೇನ್ ಇರಬೇಕು, ಆಮೇಲೆ ಶರ್ಟ್ ಇರಬೇಕು, ಅಷ್ಟೇ ಲೈಟಾಗಿ ಕಲರ್ ಇರಬೇಕು. ಈ ಥರ ಇಷ್ಟ ಆಗಿಬಿಡುತ್ತೆ. ಬಟ್ ಏನೋ ಗೊತ್ತಿಲ್ಲ, ಇವಳಿಗಂತೂ ಫುಲ್ ಜಿಂಚಾಕ್ ಥರ ಇರಬೇಕು, ಆ ಥರ ಇವಳು. ಹಾಗಾಗಿ ಮಾರ್ನಿಂಗ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತಲ್ವ, ಅದನ್ನೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ಎದ್ದ ತಕ್ಷಣ ಅವ್ರು ಏನಂತಂದರೆ ಕೆಲವೊಂದು ನೈಟ್ ಏನು ಓದಿರ್ತಾರೋ ಅದನ್ನು ಮಾರ್ನಿಂಗ್ ಎದ್ದ ತಕ್ಷಣ ರೀಫ್ರೆಶ್ ಅಥವಾ ರೀಡಿಂಗನ್ನು ಮಾಡ್ಕೋತಾರೆ ಅವ್ರು ರೀಫ್ರೆಶ್ ಆದಮೇಲೆ. ಅಂದ್ರೆ ಮೈಂಡು ಮಾರ್ನಿಂಗ್ ಎದ್ದ ತಕ್ಷಣ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ಸೊ ಅವತ್ತಿನ ಡೇದು ಏನು ಟೆಸ್ಟ್ ಇರುತ್ತೋ ಅದ್ರದ್ದು ಪ್ರಿಪೇರ್ ಮಾಡ್ಕೊತಾರೆ ಲೈಟಾಗಿ. ಅವ್ರು ಪ್ರಿಪೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಂದು ಎಲ್ಲ ಸ್ನಾನ ಅದು ಇದು ಎಲ್ಲ ಆಗಿರುತ್ತಲ್ವ. ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿರ್ತೀನಿ, ಆಮೇಲೆ ಈ ಕಡೆ ಸ್ನ್ಯಾಕ್ಸು ರೆಡಿ ಮಾಡಿರ್ತೀನಿ, ಆಮೇಲೆ ಲಂಚ್ ಕೂಡ ರೆಡಿ ಮಾಡಿರ್ತೀನಿ. ಇಷ್ಟು ರೆಡಿ ಮಾಡಬೇಕಾಗುತ್ತೆ. ಈಗಿನ ಮಕ್ಕಳಿಗಂತೂ ಮೂರು ಬಾಕ್ಸ್ ಎಲ್ಲ ಕಟ್ಟಬೇಕು ಅಂದರೆ ತುಂಬಾ ಕಷ್ಟ. ಬೆಳಗ್ಗೆ ಬೇಗನೆ ಏಳಬೇಕಾಗುತ್ತೆ.
1 ಅವರಲ್ಲಿ 1.5 ಅವರಲ್ಲಿ ಇಷ್ಟು ರೆಡಿ ಮಾಡಿರ್ತೀನಿ. ಸೊ ಈಗಿನ್ನು ಬರ್ತಾ ಬರ್ತಾ ದೊಡ್ಡವರಾಗ್ತಾ ಇದ್ದಾರಲ್ಲ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕಟ್ತಾ ಇದ್ದೀನಿ ಅಷ್ಟೇ. ಮೊದಲೆಲ್ಲ ಸ್ವಲ್ಪ ಕಡಿಮೆನೇ ಕಟ್ತಾಯಿದ್ದೆ. ಇನ್ನೊಂದು ಏನು ಗೊತ್ತಾ, ಲಾಸ್ಟ್ ಇಯರ್ ನಾನು ಜಾಸ್ತಿ ಸ್ನ್ಯಾಕ್ಸನ್ನು ಕಟ್ಟೋದ್ರಿಂದ ಲಂಚು ಊಟನೇ ಮಾಡ್ತಾ ಇರಲಿಲ್ಲ, ಹಾಗೆ ತಂದುಬಿಡೋರು. ಇವಾಗ ಈ ಇಯರ್ ನಾನು ಸ್ವಲ್ಪ ತಿಂಡಿನ ಕಡಿಮೆ ಕಟ್ಟಿ ಆಮೇಲೆ ಲಂಚ್ ಬಾಕ್ಸಿಗೆ ಸ್ವಲ್ಪ ಜಾಸ್ತಿ ಊಟನ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಖಾಲಿ ಮಾಡ್ಕೊಂಡು ಮನೆಗೆ ಬಂದ ತಕ್ಷಣ ಕೆಲವೊಂದು ಏನಾದರೂ ಸ್ನ್ಯಾಕ್ಸ್ ಇತ್ತು ಅಂದರೆ ಮಾಡಿಕೊಟ್ರೆ ತುಂಬ ಈಸಿ ಆಗುತ್ತೆ ಅವರಿಗೆ ಅಂತ ಹೇಳಿಬಿಟ್ಟು ಸೊ ಈ ಥರ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಅವ್ರನ್ನ ರೆಡಿ ಮಾಡಿ ಡಬ್ಬಿ ರೆಡಿ ಮಾಡಿ ಅದಾದಮೇಲೆ ಅವರಿಗೆ ಸ್ಕೂಲಿಗೆ ಕಳಿಸಿ, ಯಜಮಾನ್ರನ್ನ ಆಫೀಸಿಗೆ ಕಳಿಸಿ, ನೆಕ್ಸ್ಟ್ ನಾನು ಕೂಡ ಫ್ರೆಶ್ ಅಪ್ ಆದಮೇಲೆ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆನಾ. ಇವಾಗ ಜಸ್ಟ್ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದೀನಲ್ವ, ಹಾಗಾಗಿ ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಎಲ್ಲ ಕೆಲಸ ಆದಮೇಲೆ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಮತ್ತು ನಮ್ಮ ಅತ್ತೆಗೆ ಸ್ವಲ್ಪ ಲೈಟಾಗಿ ಚಹಾ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆಗೆ ಚಹಾ ಅಂದರೆ ತುಂಬ ಇಷ್ಟ ಅಲ್ವಾ, ಅದರಲ್ಲೂ ನಾವು ಮಾಡೋ ಚಹಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನೂ ಒಂದು ಏನಂದರೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಹೊಲದಲ್ಲಿ ಕುಸ್ಬಿನ ಬೆಳೆದಿದ್ವಿ. ಆ ಕುಸ್ಬಿ ಎದಕ್ಕೋಸ್ಕರ ನಾವು ಬೆಳೆದಿದ್ವಿ ಅಂದರೆ, ಇವಾಗೆಲ್ಲ ಆಯಿಲು ತುಂಬಾ ಚೆನ್ನಾಗಿಲ್ಲ. ಹೊರಗಡೆದು ಎಷ್ಟೇ ಪ್ಯೂರ್ ತೊಗೊಂಡು ಬಂದ್ರೂ ಅದರೊಳಗಡೆ ಮಿಕ್ಸ್ ಕಂಟೆಂಟ್ ಅಂತ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಹೋದ ಇಯರೇ ಪ್ಲ್ಯಾನ್ ಬಂದಿತ್ತು, ನಾವೇ ನಮ್ಮ ಹೊಲದಲ್ಲಿ ಎಲ್ಲನೂ ಬೆಳ್ಕೊಂಡು ಅದರಿಂದ ನಾವು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಬೇರೆ ಥರ ಅಂತ ಈ ಥರ ಅಂದ್ಕೊಂಡಿದ್ವಿ. ಹಾಗಾಗಿ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ತರಕಾರಿ ಅದು ಇದು ಮಾಡ್ಕೊಳ್ಳೋದಕ್ಕಿಂತ ಆಯಿಲ್ ನಾವು ಚೆನ್ನಾಗಿ ಮನೆ ಅಂದರೆ ನಮ್ಮ ಹೊಲದಲ್ಲೇ ಬೆಳ್ಕೊಂಡು ಆಯಿಲ್ ರೆಡಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಮೇನ್ ಇರೋದೇ ಆಯಿಲಿಂದ ಅಂಥೇಳಿ ಕುಸ್ಬಿನ ಹಾಕಿದ್ವಿ. ಕುಸ್ಬಿ ಹಾಕಿದ್ದು ಎಣ್ಣೆನ ಅದು ಕಾಳೆಲ್ಲ ಬರುತ್ತಲ್ಲ ಸ್ವಚ್ಛ ಮಾಡಿಕೊಂಡು ಆ ಕುಸ್ಬಿ ಎಣ್ಣೆನ ರೆಡಿ ಮಾಡಿದ್ದೀವಿ. ಹಾಗಾಗಿ ಅದು ಇಲ್ಲೇ ಲೋಕಲ್ಲು ಒಂದು ಚೀಲಕ್ಕೆ ಒಂದು 10 kg ಏನೋ ಬರುತ್ತೆ, ಮತ್ತು 12 kg ಬರುತ್ತೆ. ಹಾಗಾಗಿ ಸೊ ಅದು ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ಡೈಲಿ ಎಣ್ಣೆಗೆ ಎಷ್ಟು ಕ್ವಾಂಟಿಟಿ ಬಳಸ್ತೀವೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಇದನ್ನು ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ, ಕುಸುಬೆ ಎಣ್ಣೆ ಏನೂ ಆಗೋಲ್ಲ. ಈ ಥರ ಅಡುಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಅದೇ ರೀತಿಯಾಗಿಯೇ ಕುಸುಬೆ ಬೆಳೆದು ಎಣ್ಣೆನ ಮಾಡಿಕೊಂಡು ಇವಾಗ ಅದು ಒಂದು ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀವಿ, ಎಣ್ಣೆ ಬಾಕ್ಸ್ಗೆ ಹಾಕ್ತಾಯಿದ್ದೀವಿ. ಹಾಗಾಗಿ ಸೊ ಇವತ್ತು ಮಾಡ್ಕೊಂಬಂದಿದ್ರಲ್ವ ಅದನ್ನು ಲಿಕ್ವಿಡು ಒಂದು 10 kgದು ಬಾಕ್ಸ್ ಇರುತ್ತಲ್ವ ಅದರೊಳಗಡೆ ಫಿಲ್ ಮಾಡ್ತಾಯಿದ್ದೀವಿ. ನನಗೆ ಬರ್ತಾ ಇರಲಿಲ್ಲ, ಅದು ಎಲ್ಲ ಕಡೆ ಲೀಕ್ ಆಗ್ತಾಯಿತ್ತು. ಮತ್ತು ಹೆಲ್ಪ್ ಮಾಡ್ತಾಯಿದ್ರು. ಹಾಗಾಗಿ ಅವ್ರು ಹೇಳ್ತಾಯಿದ್ರು ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇವತ್ತು ಮಾಡ್ತಾಯಿದ್ವಿ. ಸೊ ನಿಮಗೂ ಕೂಡ ಎಣ್ಣೆ ಈ ಥರ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಇದೇ ಥರನೇ ಮಾಡ್ಕೊಳ್ಳಿ. ಒಂದು 1/2 ಎಕರೆಯಲ್ಲಿ ನಾವು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು 4-5 ಚೀಲಗಳನ್ನು ಬೆಳ್ಕೋಬೋದು. ಹಾಗಾಗಿ ಸೊ ಎಣ್ಣೆ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಆಮೇಲೆ BP, ಶುಗರು, ಕೊಲೆಸ್ಟ್ರಾಲು ಈ ಥರ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಅದು ಮೇನ್ ಅಂತಂದರೆ ಎಣ್ಣೆಯಿಂದ. ನಾವು ಎಣ್ಣೆನೇ ಚೆನ್ನಾಗಿ ಪ್ಯೂವರಾಗಿ ನಾವೇ ಸೇವನೆ ಮಾಡ್ತಾಯಿದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಓಕೆನಾ. ಹೇರ್ ಫಾಲ್ ಅಂತೂ ತುಂಬ ಜನರಿಗೆ ಆಗ್ತಾಯಿದೆ ಬಿಕಾಸ್ ಫುಡ್. ಅದು ಮೇನ್ ಅಂತಂದರೆ ಅದನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಸೊ ಬೇರೆ ಈಗ ನಾರ್ಮಲಾಗಿ ಊಟ ಮಾಡ್ತೀವಿ ಅಂತಂದರೆ ಎಣ್ಣೆನ ಮೇಲ್ಗಡೆ ಹಾಕ್ಕೊಂಡು ಊಟ ಮಾಡೋರು ಎಷ್ಟೋ ಜನ ಇರ್ತಾರೆ. ಈ ಥರ ಕುಸುಬೆ ಎಣ್ಣೆನ ಹಾಕ್ಕೊಂಡ್ರೆ ಏನೂ ಆಗೋಲ್ಲ. ನಾರ್ಮಲ್ ಎಣ್ಣೆ ಸಿಗುತ್ತಲ್ವ ಅದನ್ನು ಹಾಕ್ಕೊಂಡು ಉಣ್ಣೋಕ್ಕೆ ತುಂಬ ಭಯ ಆಗುತ್ತೆ. ಹಾಗಾಗಿ ಸೊ ಹೊಲದಲ್ಲಿ ಬೆಳೆದಿರೋದು ಯಾವುದು ಕೂಡ ಅಪಾಯಕಾರಿನೇ ಅಲ್ವಾ. ಹಾಗಾಗಿ ಇವತ್ತು ಅದನ್ನು ಫಿಲ್ ಮಾಡಿದ್ವಿ. ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ಆಗಿ ಆಮೇಲೆ ಊಟ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ಒಂದಷ್ಟು ಜನ ಬ್ಲೌಸ್ ಹಾಕಿದ್ರು. ಆ ಬ್ಲೌಸನ್ನು ನಾನು ರೆಡಿ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ. ಕಟ್ಟಿಂಗು ಒನ್ ಡೇ ಒಂದು 4-5 ಬ್ಲೌಸ್ಗಳನ್ನು ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅದಾದಮೇಲೆ
ಅದನ್ನು ಹೊಲಿಯೋದು ಸ್ವಲ್ಪ ಲೇಟ್ ಆಗುತ್ತೆ. 4 ಆಗುತ್ತೆ. ಆಮೇಲೆ ಕೆಲವೊಂದು ಸರಿ ತುಂಬ ಕೆಲಸ ಇತ್ತು ಅಂದರೆ 10 ಆಗುತ್ತೆ. ಆವತ್ತಿನ ಡೇದು ಏನು ಕೆಲಸ ಇರುತ್ತೋ ಅದನ್ನು ಕಂಪ್ಲೀಟಾಗಿ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತು ನೆಕ್ಸ್ಟ್ ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಕೆಲವೊಂದಷ್ಟು ಜನರಿಗೆ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತಿರ್ಗಾ ಮತ್ತು 4 ಬ್ಲೌಸನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಕಟ್ ಮಾಡ್ತಾಯಿದ್ದೀನಿ. ಸೊ ಕೆಲವೊಬ್ಬರಿಗೆ ಕೆಲವೊಂದು ಇಂಟ್ರೆಸ್ಟ್ ತುಂಬ ಇರುತ್ತೆ. ಹಾಗಾಗಿ ನನಗೆ ಬ್ಲೌಸ್ ಹೊಲಿಯೋದು, ಆಮೇಲೆ ಕೆಲವೊಂದು ಮೇಕಪ್ ಮಾಡೋದಾಗಿರ್ಬೋದು, ಕೆಲವೊಂದು ಅಂತಂದರೆ ನಂಗೆ ಕೆಲವೊಂದು ತುಂಬಾ ಇಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ. ಸುಮ್ಮನೆ ಕೂರೋಕ್ಕಾಗಲ್ಲ. ಸುಮ್ಮನೆ ಕೂತ್ರೂ ಕೂಡ ತುಂಬ ಒಂಥರ ಹಿಂಸೆ ಅಂತ ಅನಿಸುತ್ತೆ. ಕೆಲವರಿಗೆ ಕೂತ್ಕೊಂಡು ಕೆಲಸ ಮಾಡದೇ ಇದ್ದರೆ ಇಷ್ಟ ಆಗ್ಬೋದು. ನನಗೆ ಕೆಲಸ ಮಾಡ್ತಾನೇ ಕೆಲವೊಂದು ಮಾತಾಡೋದು ಅದು ಇದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸೊ ಇವತ್ತು ಕಟ್ಟಿಂಗನ್ನು ಇಟ್ಕೊಂಡಿದ್ದೀನಿ. ಓಕೆನಾ. ಯಾವುದೇ ಬಿಸ್ನೆಸ್ ಮಾಡಲಿ ನಾವು ಕೆಳಗೆ ಮೇಲೆ ಇದು ಚೀಪು ಈ ಥರ ಅಂದ್ಕೊಳ್ಳೋಕೆ ಹೋಗಬಾರ್ದು. ಅದರಿಂದ ಏನಾಗುತ್ತಂದರೆ ನಮಗೆ ಯಾವ ಕಡೆಯಿಂದ ಕೂಡ ಲಾಭ ಬರೋದೇ ಇಲ್ಲ. ಸೊ ಇದು ನನ್ನ ಒಪಿನಿಯನು. ಯಾವುದೇ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೆಲಸನ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ರೆ ಯಶಸ್ವಿ ತಾನೇ ಸಿಗುತ್ತೆ. ಓಕೆನಾ. ಹಾಗೆ ಇದು ನೆಕ್ಸ್ಟ್ ಡೇದು ನಾನು ಬ್ಲಾಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆಗೆ ಊರಿಗೆ ಹೊರಟಿದ್ದಾರೆ. ಸೊ ಬಹಳ ದಿನ ಆಯಿತು ಆಪ್ರೇಷನ್ ಮಾಡ್ಕೊಂಡ್ಮೇಲೆ ಊರಿಗೆ ಹೋಗಿರಲಿಲ್ಲ. ಹಾಗಾಗಿ ಮನೆಯಲ್ಲಿ ಯಾರೂ ಇಲ್ಲದೆ ಹೋದರೆ ಮನೆ ಕೂಡ ತುಂಬ ಬಿಕೋ ಅನಿಸುತ್ತೆ. ಹಾಗಾಗಿ ಒಂದು 4 ಡೇಸ್ 3 ಡೇಸ್ ಅಥವಾ ಇದು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಾನು ಮಗುಗೆ ಸ್ಕಾರ್ಫ್ ಕಟ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ ನೆಗಡಿ ಫೀವರ್ ಎಲ್ಲ ಆಗಿಬಿಟ್ಟಿತ್ತು. ಬೇರೆಯವರಿಗೆ ಬರಬಾರ್ದು, ಎಸ್ಪೆಷಲಿ ನಮ್ಮ ಅತ್ತೆಗೆ ಬರಬಾರ್ದು. ಒಂದು ಸರಿ ಬಂತು ಅಂದರೆ 10 ಸೀನನ್ನು ಸೀನ್ತಾರೆ ಅವರು. ಅದರಿಂದ ಕಣ್ಣಿಗೆಲ್ಲ ಎಫೆಕ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಕಾರ್ಫ್ ಕಟ್ಕೊಂಡಿದ್ದೀನಿ. ಅವರಿಗೆ ಗಾಳಿ ಉಚ್ಛ್ವಾಸ ಬೇರೆಯವ್ರದ್ದು ಏನೂ ಬಡಿಬಾರ್ದು ಅಂತ ಹೇಳ್ಬಿಟ್ಟು ಅವರು ಟಾವಿಲನ್ನು ಕವರ್ ಮಾಡ್ಕೊಂಡಿದ್ದಾರೆ. ಸೊ ಗೈಸ್, ಇವಾಗ ಮನೆಗೆ ಹೊರಟಿದ್ದೀವಿ. ಆನ್ ದ ವೇ ಇದ್ದೀವಿ. ಸೊನ್ ಕ್ರಾಸಿಂದ ನಮ್ಮ ಗಾಡಿ ಬಂತಲ್ವ, ಕಾರಲ್ಲೇ ಹತ್ಕೊಂಡು ಹೊರಟಿದ್ದೀವಿ. ಸೊ ಇಷ್ಟು 2 ಡೇಸ್ದು ಬ್ಲಾಗ್ ಆಗಿತ್ತು. ಸೊ ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಇನ್ನು ಕೆಲವೊಬ್ರಿಗೆ ಇಷ್ಟ ಆಗದೇ ಇರ್ಬೋದು. ಓಕೆನಾ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.